ನೋಡಿ ಸಿಲ್ಕ್ ಬೋರ್ಡ್ನಲ್ಲಿ ಹೆಂಗಿತ್ತು ಪರಿಸ್ಥಿತಿ ಅಂತ ತೋರಿಸ್ತೆ, ಸಾಯಿ ಲೇಔಟ್ನಲ್ಲಿ ಇವತ್ತೆಂಗಿದೆ ಪರಿಸ್ಥಿತಿ ತೋರಿಸ್ತೆ. ಈಗ ಕೆ ಆರ್ ಮಾರ್ಕೆಟ್ಗೆ ಹೋಗೋಣ. ಭಾರಿ ಮಳೆಯಿಂದ ಕೆ ಆರ್ ಮಾರ್ಕೆಟ್ನಲ್ಲೂ ಕೂಡ ಅಧ್ವಾನಗಳು ಸೃಷ್ಟಿಯಾಗಿದ್ದಾವೆ. ವ್ಯಾಪಾರಕ್ಕೂ ಅಡಚಣೆ ಉಂಟಾಗಿದೆ. ಮಾರುಕಟ್ಟೆಯಲ್ಲಿ ಬರೀ ಕೆಸರುಮಯ ಆಗಿದೆ ಕೆ ಆರ್ ಮಾರ್ಕೆಟ್. ನಿನ್ನೆಯೂ ಕೂಡ ಅಷ್ಟೇ, ಇವತ್ತು ಅಷ್ಟೇ, ಸಂಪೂರ್ಣ ಅಧ್ವಾನ. ವ್ಯಾಪಾರ ವಹಿವಾಟಿಗೂ ಕಷ್ಟ ಆಗ್ತಾ ಇದೆ, ಗ್ರಾಹಕರಿಗೂ ಕಷ್ಟ ಆಗ್ತಾ ಇದೆ. ಕೆಸರು ಗದ್ದೆ ಆಗ್ಬಿಟ್ಟಿದೆ ಕೆ ಆರ್ ಮಾರ್ಕೆಟ್. ಎಂದಿನಂತಿಲ್ಲ, ನಿನ್ನೆ ಆಗಲಿ ಇವತ್ತಿನಿಂದಾಗಿ. ಒಂದು ಸಣ್ಣ ಮಳೆ ಎಷ್ಟೆಲ್ಲ ಸಂಕಷ್ಟ ತಂದೊಡ್ಡಿದೆ ನೋಡಿ. ಪ್ರತಿದಿನದ ವಹಿವಾಟು ನಡೆಸೋದಕ್ಕಾಗ್ತಾ ಇಲ್ಲ, ವ್ಯಾಪಾರ ನಡೆಯೋದಕ್ಕಾಗ್ತಾ ಇಲ್ಲ. ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ಪಾಪ ವಯೋವೃದ್ಧರು ಜೀವನ ನಡೆಸ್ತಾ ಇದ್ರು ನೋಡಿ. ಮಹಿಳೆ ಗಮನಿಸ್ತಾ ಇದ್ದೀರಿ, ವೃದ್ಧರು ಇದೇ ಮಾರ್ಕೆಟಲ್ಲಿ ವ್ಯಾಪಾರ ವಹಿವಾಟು ಮಾಡಿ ಬಂದಂಥ ದುಡ್ಡಲ್ಲಿ ಹೆಂಗೋ ಜೀವನ ಸಾಗಿಸ್ತಾ ಇದ್ರು. ನಿನ್ನೆ ಇವತ್ತು ವ್ಯಾಪಾರ ಇಲ್ಲ. ಕಾರಣ ಈ ಮಳೆ ಸೃಷ್ಟಿಸಿರೋ ಅವಾಂತರ ನೋಡಿ. ಸೊಪ್ಪು ಮತ್ತು ತರಕಾರಿಗಳು ಎಲ್ಲವೂ ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ಲಾಸ್ ಆಗ್ತಾ ಇದೆ. ಆದಾಯ ಬರೋದಿರಲಿ, ಅಟ್ಲೀಸ್ಟ್ ಹಾಕಿರೋ ದುಡ್ಡು ವಾಪಸ್ಸು ಬರ್ತಾ ಇಲ್ಲ, ಎಲ್ಲ ಲಾಸ್ ಆಗ್ತಾ ಇದ್ದಾವೆ. ಇದೇ ಕೆ ಆರ್ ಮಾರ್ಕೆಟ್ನಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಲೈವ್ನಲ್ಲಿದ್ದಾರೆ. ಪರಿಸ್ಥಿತಿ ಬಗ್ಗೆ ಕೇಳೋಣ. ಮಂಜುನಾಥ್, ಕೆ ಆರ್ ಮಾರ್ಕೆಟ್ನಲ್ಲಿ ನಿನ್ನೆ ಮತ್ತು ಇವತ್ತು ಕಂಪ್ಲೀಟಾಗಿ ಅಧ್ವಾನ ಆಗಿಬಿಟ್ಟಿದೆ. ಸಹಜ ಸ್ಥಿತಿಗೆ ಮರಳಲು ಅಸಾಧ್ಯ ಅನ್ನೋ ರೀತಿಯಾಗಿದೆಯಾ ವಾತಾವರಣ? ಖಂಡಿತ ಶರತ್ತು, ನಾವು ಕೂಡ ಗಮನಿಸ್ತಾ ಇದ್ವಿ. ಕಳೆದ 2 ದಿನಗಳಿಂದ ಸಿಲಿಕಾನ್ ಸಿಟಿಯಲ್ಲಿ ಸಾಕಷ್ಟು ಮಳೆಯಾಗಿದೆ. ಅದರಿಂದ ಸಿಟಿ ಜನರು ಅಂದರೆ ಅಸ್ತವ್ಯಸ್ತ ಆಗಿರುವಂಥದ್ದು, ಅವ್ರ ಜೀವನ ಅಸ್ತವ್ಯಸ್ತ ಆಗಿರುವಂಥದ್ದು. ಒಂದು ಕಡೆ ರಸ್ತೆ ಮೇಲೆಲ್ಲ ನೀರು ನಿಂತಿರುವಂಥದ್ದು, ಮತ್ತೊಂದು ಕಡೆ ವಾಹನ ಸವಾರರು ಪರದಾಟ ಆಗಿರುವಂಥದ್ದು. ಸದ್ಯ ನಾನಿವತ್ತು ಕೆ ಆರ್ ಮಾರುಕಟ್ಟೆಯಲ್ಲಿದ್ದೀನಿ. ಮಾರುಕಟ್ಟೆಯ ಜನರ ಜೀವನ ಕೂಡ ಅಸ್ತವ್ಯಸ್ತವಾಗಿರುವಂಥದ್ದು. ಜೊತೆಗೆ ಏನು ಈ ಒಂದು ಗ್ರಾಹಕರಾಗಿರ್ಬೋದು, ಜೊತೆಗೆ ವ್ಯಾಪಾರಸ್ಥರು ಒಂದಿಷ್ಟು ಕಂಗಾಲಾಗಿರುವಂಥದ್ದು. ಯಾಕಂದರೆ ಈ ಭಾಗದಲ್ಲಿ ಲಕ್ಷಾಂತರ ರೂಪಾಯಿಯಷ್ಟು ವ್ಯಾಪಾರ ವಹಿವಾಟು ನಡೆಯುತ್ತೆ. ಆದರೆ ಕಳೆದ 2 ದಿನಗಳಿಂದ ಮಳೆ ಆಗುತ್ತಿರುವ ಹಿನ್ನೆಲೆ ನೀವು ಗಮನಿಸ್ತಾ ಇರ್ಬೋದು, ಕೆ ಆರ್ ಮಾರುಕಟ್ಟೆಯಲ್ಲಿ ಈ ಜಾಗದಲ್ಲಿ ಕಾಲಿಡದಷ್ಟು ಜನಜಂಗುಳಿ ತುಂಬಿರುತ್ತೆ. ಆದರೆ ನಿನ್ನೆಯಿಂದ ಇವತ್ತಿಂದ ಮಳೆ ಬಂದಿರುವ ಹಿನ್ನೆಲೆ ಕೇವಲ ಬೆಳ್ಳೆಣಿಕೆ ಮಾತ್ರ ಜನರು ಕಾಣ್ತಿರುವಂಥದ್ದು. ಸೊ ಇದರಿಂದ ಅಂದರೆ ಏನು ವ್ಯಾಪಾರಸ್ಥರಿದ್ದಾರೆ, ಗ್ರಾಹಕರಿಲ್ಲದೆ ನಾವು ಬಂಡವಾಳ ಹಾಕಿದ್ದೀವಿ, ನಾವು ಬಂಡವಾಳ ಹಾಕಿರೋ ದುಡ್ಡು ಕೂಡ ನಮಗೆ ಬರುತ್ತೋ ಇಲ್ವೋ ಅಂತೇಳಿ ಒಂದಿಷ್ಟು ಕಂಗಾಲಾಗಿರುವಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ನೀರು ಕೂಡ ಮಾರುಕಟ್ಟೆಯಲ್ಲಿ ನೀರು ನುಗ್ಗಿದೆ. ಅಂದರೆ ಬಂಡವಾಳ ಹಾಕಿರುವಂತಹ ಹೂವುಗಳಾಗಿರ್ಬೋದು, ಹಣ್ಣು ತರಕಾರಿ ಎಲ್ಲ ಕೂಡ ಒಂದು ಕಡೆ ಕೊಚ್ಕೊಂಡು ಹೋಗಿರುವಂಥದ್ದು. ಜೊತೆಗೆ ಬೀದಿ ಬದಿ ವ್ಯಾಪಾರರ ಗೋಳು ಕೇಳುವಂತಿಲ್ಲ, ಅಷ್ಟರ ಮಟ್ಟಿಗೆ ಇಲ್ಲಿ ಒಂಥರ ಅಸ್ತವ್ಯಸ್ತ ಆಗಿರೋದು. ಜೊತೆ ನಾವು ಇಲ್ಲೊಬ್ರು ವ್ಯಾಪಾರಗಸ್ತಿದ್ದಾರೆ, ನಾನು ಮಾತಾಡಿಸ್ತೀನಿ. ಅಮ್ಮ, ಏನಮ್ಮ ವ್ಯಾಪಾರ ಮಳೆ ಬರ್ತಾ ಇದೆ 2 ದಿನದಿಂದ, ಹೇಗಿದೆ ಅಮ್ಮ ವ್ಯಾಪಾರ ನಿಮ್ದು? ವ್ಯಾಪಾರ ಇಲ್ಲ ಅಪ್ಪ, ವ್ಯಾಪಾರ ಅರ್ಧಕ್ಕರ್ಧನ ಮಾರಕ್ಕೆ ಆಗಲ್ಲ. ನೀರು ಒಳಗೆ ನಿಂತ್ಕೊಂಡಿರ್ಬೇಕು. ಹೊಟ್ಟೆ ಬಾಡಿಗೆ ನಿಂತ್ಕೊಂಡಿದ್ರೇನೆ ಇಲ್ಲ. ಮಾರ್ಕೆಟ್ಗೆ ಹೋದ್ರೆ ಒಂದು ಏನೋ ಕೂಲಿ ಬರ್ತದೆ, ಊಟಕ್ಕೆ ಆಗ್ತದೆ ಅಂದ್ರೆ ಇಲ್ಲಿ ಬಂದರೆ ಲಾಸ್ ಆಗ್ತದೆ. ವ್ಯಾಪಾರ ಮಾಡೋಕ್ಕಿಲ್ಲ, ನೀರಲ್ಲಿ ಬಂದು ತಗೊಳಕ್ಕಿಲ್ಲ. ನೀರು ನಿಂತೋಗಿ ಬಿಡ್ತಾಯಿದ್ದ, ತಗೊಳಕ್ಕಿಲ್ಲ. ಈ ಹೂವನ್ನ ಪ್ರತಿದಿನ ಎಷ್ಟು ರೂಪಾಯಿಗೆ ಮಾರ್ತಿದ್ರಿ? ಇವತ್ತು ಎಷ್ಟು ರೂಪಾಯಿಗೆ ಮಾರ್ತಾ ಇದ್ದೀರಾ? ಇವತ್ತು 10 ರೂಪಾಯಿಗೆ ಕೇಳ್ತೀವಿ, ಓಡೋಗ್ತಾರೆ. 6 ರೂಪಾಯಿ ಕೇಳ್ತಾರೆ, 5 ರೂಪಾಯಿ ಕೇಳ್ತಾರೆ, 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ, 25 ಅವಾಗ ಹಂಗೆ ಹಾಕ್ತೀವಿ. ಹಬ್ಬ ಟೈಮ್ಲ 50 ರೂಪಾಯಿ. ಇವತ್ತು 20 ರೂಪಾಯಿ ಇಲ್ಲ, 10 ರೂಪಾಯಿ ಇಲ್ಲ, 5 ರೂಪಾಯಿ, 6 ರೂಪಾಯಿ ಕೇಳ್ತಾರೆ. ಅದಕ್ಕೂ ಕೊಡ್ತೀವಿ, ಬೇಡ ಅಂತಾರೆ. ಶರತ್, ನಿಜಕ್ಕೂ ಕೂಡ 25 ರೂಪಾಯಿ 30 ರೂಪಾಯಿ ಹೂವು ಮಾರುವಂಥದ್ದು ಇವತ್ತು 5 ರೂಪಾಯಿ ಕೊಡ್ತೀವಿ ಬನ್ನಿ ಅಂದರೂ ಕೂಡ ಗ್ರಾಹಕರು ಬರ್ತಿಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮಗೆ ವ್ಯಾಪಾರ ಹಾಕಿರೋದು 1 ರೂಪಾಯಿ ಕೂಡ ನಮಗೆ ಒಳಭಾಗಕ್ಕೆ ಅಲ್ಲಿನ ಚಿತ್ರಣ ತೋರಿಸ್ಬೋದಾ ಅಂತ? ಒಳಭಾಗಕ್ಕೆ ಹೋಗಿ ಕೆ ಆರ್ ಮಾರ್ಕೆಟ್ ಒಳಗಡೆ. ಖಂಡಿತ ಶರತ್, ನಾವು ಒಳಭಾಗದಲ್ಲಿನ ದೃಶ್ಯವನ್ನು ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಇಷ್ಟರ ಮಟ್ಟಿಗೆ ಇವತ್ತು ಇಷ್ಟು ಫ್ರೀ ಇದೆ ಅಂದರೆ ಇದು ಕಾರಣ ಮಳೆ ಆಗಿದೆ. ಮಳೆಯಿಂದಾಗಿ ಜನರು ಮಾರುಕಟ್ಟೆಯತ್ತ ಬರ್ತಾ ಇಲ್ಲ. ಸೊ ಈ ಪ್ರತಿ ಸರಿ ಯಾವಾಗಲೂ ಇಲ್ಲಿ ಲಕ್ಷಾಂತರ ರೂಪಾಯಿ ವಹಿವಾಟು ನಡೀತೈತೆ, ಯಾವಾಗಲೂ ಜನಜಂಗುಳಿ ಆಗಿರುತ್ತೆ. ಸೊ ನೀವು ಗಮನಿಸ್ತಾ ಇರ್ಬೋದು, ಬಹಳ ವಿಶಾಲವಾಗಿದೆ ಮಾರ್ಕೆಟ್. ಇದು ನಿಜಕ್ಕೂ ಕೂಡ ಮಾರ್ಕೆಟ್ ಇಷ್ಟೊಂದು ವಿಶಾಲವಾಗಿದೆ ಅಂದರೆ ಮಳೆಯ ಕಾರಣ. ಮಳೆ ಇಲ್ಲದಿಂದಾಗಿ ವ್ಯಾಪಾರಸ್ಥರು ಗ್ರಾಹಕರು ಇಲ್ಲ, ಜೊತೆಗೆ ಗ್ರಾಹಕರಿಲ್ಲ ಅಂತೇಳಿ ಒಂದು ಕಡೆ ಕಂಗಾಲಾಗಿರುವಂಥದ್ದು. ಅವ್ರು ಹಾಕಿರೋ ಬಂಡವಾಳ ಬರುತ್ತೋ ಇಲ್ಲೋ ಅಂತೇಳಿ ಒಂದು ಕಡೆ ಕಂಗಾಲಾಗಿರುವಂಥದ್ದು. ಜನವೇ ಇಲ್ಲ, ಯಾವಾಗಲೂ ಕಾಲು ಹಿಡಿದಷ್ಟು ಜನಜಂಗುಳಿ ಇದ್ದಂತಹ ಕೆ ಆರ್ ಮಾರ್ಕೆಟು ಇವತ್ತು ಕಂಪ್ಲೀಟು ಬಿಕೋ ಅಂತಿದೆ. ನಾನು ಮತ್ತೊಬ್ಬರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಇಲ್ಲಿ ವ್ಯಾಪಾರಸ್ಥರು ಹೆಂಗಿದೆ ಇಲ್ಲಿ ವ್ಯಾಪಾರ ವಹಿವಾಟು ನೀವು ಗಮನಿಸ್ತಾ ಇರ್ಬೋದು. ಇಲ್ಲಿ ವ್ಯಾಪಾರನೇ ಇಲ್ಲ, ಜನರೇ ಇಲ್ಲ, ವ್ಯಾಪಾರ ಇಲ್ಲ. ಅಮ್ಮ,
ವ್ಯಾಪಾರ ಏನು ಜನ ಇಲ್ಲ ಏನಿಲ್ಲ, ಇಷ್ಟೊಂದು ಬಂಡವಾಳ ಹಾಕಿದಿರಿ. ಬಂಡವಾಳ ಹಾಕಿವಿ, ವ್ಯಾಪಾರ ಇಲ್ಲ, ಮಳೆ ಹಿಡ್ಕೊಂಡದೆ, ಇವಾಗ ಬಿಟ್ಟದೆ. ಜನ ಇಲ್ಲ, ಬಿಕ್ಕೋ ಅಂತದೆ, ಮಳೆ ಅಂತ ಬಂದಿಲ್ಲ, ಲಾಸು. ಅರ್ಧ ಬೆಲೆಗೆ ಹಾಕ್ತಾ ಫುಲ್ ಬೆಲೆ ತಗೊಂಡು ಅರ್ಧ ಬೆಲೆಗೆ ಮಳೆನೇ ಬಿಡ್ತಾ ಇಲ್ಲ. ಇಲ್ಲಿನ ವ್ಯಾಪಾರಸ್ಥರು ಹೇಳ್ತಿರುವಂಥದ್ದು. ಜೊತೆಗೆ ನನ್ನ ಬಲಭಾಗದಲ್ಲಿ ನೋಡ್ಬೋದು, ಅಂದರೆ ಇದು ಹಣ್ಣಿನ ಮಾರುಕಟ್ಟೆ ಅಂತ ಹೇಳ್ತಾರೆ. ಈ ಭಾಗದಲ್ಲಿ ಎಲ್ಲ ಫುಲ್ ಹಣ್ಣಿರುತ್ತೆ. ಏನು ವ್ಯಾಪಾರ ಪಾಪ ಜನರು ಬರ್ತಾರೋ ಬರೋಲ್ಲ ಅಂತೇಳಿ ಕಂಪ್ಲೀಟ್ ಎಲ್ಲ ಮುಚ್ಕೊಂಡು ಹೋಗಿದ್ದಾರೆ. ಅಷ್ಟರ ಮಟ್ಟಿಗೆ ಇಲ್ಲಿ ಗಲೀಜಾಗಿದೆ. ಜನರು ಇಲ್ಲ, ವ್ಯಾಪಾರಸ್ಥರು ಇಲ್ಲ. ಸೊ ಇದು ಮಾರುಕಟ್ಟೆಯ ದೃಶ್ಯ ಶರತ್. ಓಕೆ ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ಇದು ಬೆಂಗಳೂರಿನಲ್ಲಿರುವಂಥ ಪರಿಸ್ಥಿತಿ. ನಾನಾ ಭಾಗಗಳಲ್ಲಿ ನಮ್ಮ ಪ್ರತಿನಿಧಿಗಳಿದ್ದಾರೆ. ಈಗ ಡಬಲ್ ರೋಡ್ನಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂತ, ಯಾಕಂದರೆ ಈಗ ಲಾಸ್ಟ್ ಬುಲೆಟಿನಲ್ಲಿ ನಿಮ್ಗೆ ತೋರಿಸ್ತೆ ಡಬಲ್ ರೋಡ್ನಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂತ ಹೇಳಿ. ಸದ್ಯ ಈಗಿನ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಅದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ತೋರಿಸ್ತೀವಿ. ಬೆಂಗಳೂರಿನಲ್ಲಿ ಬೆಳಗ್ಗೆ ಮಳೆ ಶುರುವಾಗಿರ್ತಕ್ಕಂಥದ್ದು. ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಸುತ್ತಮುತ್ತ ಭಾರಿ ಮಳೆ ಆಗ್ತಾ ಇದೆ. ನಾವು ನೋಡಬಹುದು ಇಲ್ಲಿ ಶಾಂತಿನಗರ ಡಿಪೋದ BTS ರಸ್ತೆಯಲ್ಲಿ ಯಾವ ರೀತಿಯ ಒಂದು ಜಲಾವೃತವಾಗಿದೆ ಅಂತ. ಪ್ರಮುಖವಾಗಿ ಇಲ್ಲಿ ವಾಹನ ಸವಾರರು ಓಡಬೇಕಾದ್ರೆ ಅವರ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಪ್ರತಿ ಬಾರಿನೂ ಕೂಡ ಇಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಈ ರೀತಿ ಜಲಾವೃತವಾಗುತ್ತೆ. ಆದ್ರೆ ಈ ನೀರು ರಾಜಕಾಲುವೆ ಪಕ್ಕದಲ್ಲೇ ಇದ್ರೂ ಕೂಡ ಅದಕ್ಕೆ ಹೋಗೋದಕ್ಕೆ ಯಾವುದೇ ರೀತಿಯ ಒಂದು ಕನೆಕ್ಟಿವಿಟಿ ಕೊಟ್ಟಿಲ್ಲ. ಹಾಗಾಗಿ ಇಲ್ಲಿ ಸಂಪೂರ್ಣವಾಗಿ ಅವೈಜ್ಞಾನಿಕ ಕಾಮಗಾರಿಯಿಂದಲೇ ಈ ಒಂದು ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಇನ್ನೂ ಕೂಡ 3 ದಿನ ಧಾರಾಕಾರ ಮಳೆ ಆಗ್ತಕ್ಕಂಥ ಒಂದು ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಹಾಗಾಗಿ BBMP ಅಧಿಕಾರಿಗಳಾಗ್ಲಿ ಅಥವಾ BWSSB ಅಧಿಕಾರಿಗಳಾಗ್ಲಿ ಅಥವಾ ಸರ್ಕಾರವಾಗ್ಲಿ ಯಾವುದೇ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಿಲ್ಲ. ಅವೈಜ್ಞಾನಿಕ ಕಾಮಗಾರಿಗಳಿಂದ ಇಲ್ಲಿ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂಥದ್ದು. ನೀವು ದೃಶ್ಯಾವಳಿಯಲ್ಲಿ ನೋಡಬಹುದು, ಅಲ್ಲಿ ಮುಂದೆ ಒಂದು ಕಾರು ನೀರಿನಲ್ಲಿ ಕೆಟ್ಟು ನಿಂತಿರ್ತಕ್ಕಂಥದ್ದು. ಅವರ ಪರಿಸ್ಥಿತಿ ಏನಾಗಿರಬೇಡ, ಅಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಅವರು ಕಾರನ್ನ ತೆಗೆದುಕೊಂಡಿರ್ತಾರೆ. ಆ ಕಾರು ಈಗ ನೀರಲ್ಲಿ ಮುಳುಗ್ತಾ ಇರ್ತಕ್ಕಂಥದ್ದು. ಅದೆಲ್ಲಾದ್ರೂ ಒಪ್ಕೊಳ್ಳಿ. ಈಗ ಪ್ರಮುಖವಾಗಿ ಅವರ ಒಂದು ಜೀವಕ್ಕೂ ಕೂಡ ಯಾವುದೇ ರೀತಿಯ ಒಂದು ಗ್ಯಾರಂಟಿ ಇಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಸದ್ಯ ನಮ್ಮ ಜೊತೆ ಇಲ್ಲಿ ಮಾತನಾಡೋದಕ್ಕೆ ಸ್ಥಳೀಯರು ಕೂಡ ಒಬ್ಬರಿದ್ದಾರೆ. ಅವರು ಕೂಡ ಇದೇ ಮಳೆ ನೀರಿನಲ್ಲಿ ಬಂದು ಇಲ್ಲಿ ಗಾಡಿ ಕೆಟ್ಟು ನಿಂತಿದ್ದಾರೆ ಅಂತ ಅವರು ನಮಗೆ ಒಂದು ಮಾಹಿತಿಯನ್ನ ಕೊಟ್ಟರು. ಸರ್, ಪ್ರಮುಖವಾಗಿ ಇಲ್ಲಿನ ಪರಿಸ್ಥಿತಿ ಪ್ರತಿ ಬಾರಿನೂ ಹೀಗೆ ಇರುತ್ತಾ, ಹೇಗೆ? ನಮಸ್ಕಾರ ಸ್ವಾಮಿ. ಪ್ರತಿ ಬಾರಿನೂ ಹೀಗೆ. ಇಲ್ಲಿ ಏನಂತಾರೆ, ಅರ್ಚನೆ ಅಭಿಷೇಕ ಯಾವಾಗಲೂ ಫ್ರೀ. ಮೋರಿ ನೀರಿನ ಅರ್ಚನೆ, ಮೋರಿ ನೀರಿನ ಅಭಿಷೇಕ. ಏನ್ರಿ ಇಷ್ಟೊಂದು ಡೆವಲಪ್ಡ್ ಆಗಿದೆ, ಇಷ್ಟೊಂದು ಟೆಕ್ನಾಲಜಿ ಇದೆ, ಮೋರಿ ನೀರು ಹೋಗೋದಕ್ಕೆ ಜಾಗ ಇಲ್ಲ. ನಾವು ಇಲ್ಲಿರೋ ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಇದೇ ತರ ಬಾಧೆ ಪಾಪ. ಆ KSRTC ಇಂದ ಅಲ್ಲಿರೋ ಜಲಕಂಠೇಶ್ವರ ನಗರ, ವಿನಾಯಕ ನಗರ, ಆ ಜನ ಏನ್ ಪಾಪ ಮಾಡೋರ್ರಿ. ಇವ್ರು ಟೆಕ್ನಾಲಜಿ, ಇವ್ರು ಓದಿ ಇಷ್ಟೆಲ್ಲ ಟೆಕ್ನಾಲಜಿ ಮಾಡ್ಕೊಂಡು ಮೋರಿ ನೀರು ಹೋಗ್ಸೋದಕ್ಕೆ ಇವ್ರ ಕೈಲಿ, ಮೋರಿ ನೀರು ಹೋಗ್ಸೋದಕ್ಕೆ ಇವ್ರ ಹತ್ರ ಟೆಕ್ನಾಲಜಿ ಇಲ್ಲ. ಏನ್ ಮಾಡ್ತಾರೆ? ಯಾವಾಗಲೂ ಸ್ವಾಮಿ, ಯಾವುದೇ ರಾಜ್ಯದವ್ರು ಬಂದಿರಲಿ, ಯಾವುದೇ ಪಕ್ಷದವ್ರು ಬಂದಿರಲಿ, ಯಾರು ಬಡವ್ರಿಗೋಸ್ಕರ ದುಡಿಯೋರು ಯಾರು ಇಲ್ಲ. ಬರೀ ಬಾಯಿ ಮಾತು, ಅಕ್ಕಿ ಬೇಳೆ ಕೊಟ್ಬಿಟ್ಟು ಟಾಟಾ ಬಾಯಿ ಬಾಯಿ ಹೇಳೋದಷ್ಟೇ. ಈ ತರ ಆಗ್ಬಾರ್ದು ಸ್ವಾಮಿ. ದಯವಿಟ್ಟು ದೊಡ್ಡ ಇದಕ್ಕೆ ಸಂಬಂಧಪಟ್ಟದವರು ಶುದ್ಧವಾಗಿ ನೀರು ಹೋಗೋದಕ್ಕೆ ಏನ್ ನೋಡ್ರಿ, ಇನ್ನು ನೀರು ತುಂಬ್ತಾನೆ ಇದೆ. ಪಕ್ಕದಲ್ಲಿ ಮೋರಿ ಇದೆ, ನೀರು ನೋಡಿದ್ರೆ ತುಂಬ್ಕೊಂಡು ಬರ್ತಾ ಇದೆ. ದಯವಿಟ್ಟು ಈ ಅವೈಜ್ಞಾನಿಕದಿಂದ ನೀಟಾಗಿ ಅದಕ್ಕೆ ಏನು ನಾಲೆಡ್ಜಬಲ್ ಆಗಿ ಆಗಬೇಕು ಅದನ್ನ ದಯವಿಟ್ಟು ಮಾಡಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡಿಸ್ಕೊಡಿ ಅಂತ ನಮ್ಮ ಕಡೆಯಿಂದ ಕಳಿಕಳಿ ಆದಂತ ಪ್ರಾರ್ಥನೆ ಸ್ವಾಮಿ. ಎಷ್ಟು ಜನ ನೋವು ಸರ್, ನಿನ್ನೆ ಎಲ್ಲ ಮೊನ್ನೆ ಪೂರ್ತಿ ಏರಿಯಾ ಪೂರ್ತಿ ತುಂಬೋಗಿದೆ ಸರ್. ಇಲ್ಲಿ ಪೂರ್ತಿ ತುಂಬೋಗಿ ಎಷ್ಟು ಜನ ಬಾಧೆ, ಎಷ್ಟು ಜನ ನೀರು ಎತ್ತಾಕಿದ್ದು. ಇನ್ನೇನು ಕೆಲಸ ಇಲ್ವಾ? ಇವ್ರು ಇಷ್ಟೆಲ್ಲ ಸಂಬಳಗಳು ಪಡೆದು ನ್ಯಾಯ ಒಂದು ಕೆಲಸ, ಮೋರಿ ನೀರು ಹೋಗೋದಕ್ಕೆ ಜಾಗ ಇಲ್ಲ ಅಂದ್ರೆ ಎಷ್ಟು ಅಧ್ವಾನ ಸರ್. ಆ ಬಡವ್ರು ಏನು ಪಾಪ ಮಾಡೋರು ಸರ್. ಥ್ಯಾಂಕ್ ಯು ಸರ್. ನಿಮ್ಮಿಂದ ಲೋಕ ಕಲ್ಯಾಣ ಆಗಲಿ, ಲೋಕ ಮಂಗಳ ಉಂಟಾಗಲಿ. ಆಗ್ಲಿಲ್ಲ ಅಂದ್ರೆ ನೀವೇ ಮಾಡ್ತಾ ಇದ್ದೀರಾ. ಯು ಆರ್ ದಿ ಸೂಪರ್ ಹೀರೋಸ್. ನಮಃ ಶಿವಾಯ, ನಮಃ ಶಿವಾಯ. ಓಕೆ, ಸೊ ಇದು ಇಲ್ಲಿನ ಸ್ಥಳೀಯರು ಹೇಳ್ತಕ್ಕಂಥ ಮಾತು. ಯಾವ ರೀತಿಯ ಒಂದು ಪರಿಸ್ಥಿತಿ ಪ್ರತಿ ಬಾರಿ ಇಲ್ಲಿ ನಿರ್ಮಾಣವಾಗುತ್ತೆ ಅಂತ ಅವರು ಕಣ್ಣಿಗೆ ಕಟ್ಟೋ ಹಾಗೆ ಹೇಳಿದ್ದಾರೆ. ನೀವೀಗಲೂ ನೋಡಬಹುದು, ಇಲ್ಲಿ ವಾಹನಗಳು ಓಡಾಡೋದಕ್ಕೆ ಯಾವ ರೀತಿ ಒಂದು ಅರಸಾಹಸವನ್ನ ಪಟ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ. ಖಂಡಿತವಾಗ್ಲೂ ಕೂಡ BBMP ಅಧಿಕಾರಿಗಳು ಅಥವಾ ಸರ್ಕಾರ ಇನ್ನಾದ್ರೂ ಎಚ್ಚೆತ್ತುಕೊಂಡು ಈ ಮಳೆ ಹಾನಿಗಳನ್ನ ಯಾವ ರೀತಿ ನಿಭಾಯಿಸಬೇಕು, ಯಾವ ರೀತಿ ರಾಜಕಾಲುವೆಗಳನ್ನ ನಿರ್ಮಾಣ ಮಾಡಬೇಕು, ಹೂಳೆತ್ತಬೇಕು, ರಸ್ತೆಗಳನ್ನ ಯಾವ ರೀತಿ ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಶೇಷವಾದಂತಹ ಒಂದು ಗಮನ ಕೊಡಬೇಕಾಗುತ್ತೆ. ಈಗಾಗಲೇ ವೈಟ್ ಟಾಪಿಂಗ್. ಇದು ನಮ್ಮ ಪ್ರತಿನಿಧಿ ಆನಂದ್ ಡಬಲ್ ರೋಡ್ನಿಂದ ಕೊಟ್ಟಂತಹ ಒಂದು ಪ್ರತ್ಯಕ್ಷ ವರದಿ. ಹೆಂಗಿದೆ ಪರಿಸ್ಥಿತಿ ಅಂತ. ಅಕ್ಕಪಕ್ಕದಲ್ಲಿ ಮೋರಿ ಇದಾವೆ ದೊಡ್ಡದು, ಅಲ್ಲಿಗೆ ನೀರು ಹೋಗೋದಕ್ಕಾಗಲ್ಲ ಅಂತಂದ್ರೆ ಇನ್ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ನಮ್ಮ ಸೋ ಕಾಲ್ಡ್ ಜನಪ್ರತಿನಿಧಿಗಳು, ರಾಜಕಾರಣಿಗಳು ಅಂತ, ಅಥವಾ ಜೊತೆಗೆ ಅಧಿಕಾರಿಗಳು ಅಂತ.
ತಗೊಳ್ಳೋ ಸಂಬಳಕ್ಕೆ ನೆಟ್ಟಿಗೆ ಕೆಲಸ ಮಾಡೋಕ್ಕಾಗಲ್ವಾ ಅಂತೇಳಿ ಜನ ಬೈತಾ ಇದ್ದಾರೆ ನೋಡಿ. ನಿಮಗೇನೆ ಅಧಿಕಾರಿಗಳು ನೋಡ್ತಾ ಇದ್ರೆ ಟಿ ವಿನ ಮನೇಲಿ ಕೂತ್ಕೊಂಡು ನೋಡಿ, ನಿಮಗೆ ಬೈತಾ ಇರೋದು. ಸಂಬಳ ತಗೊಂತೀರ, ಕೆಲಸ ಮಾಡೋಕ್ಕೇನು ನಿಮಗೆ ಅಂತ ಬೈತಿದ್ದಾರೆ ಜನ, ಬೈತಾ ಇರೋದು ಇದು. ಅಷ್ಟೊಂದು ಟೆಕ್ನಾಲಜಿ ಮುಂದುವರೆದಿದೆ, ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ, ಎಂತೆಂಥರೋ ಉಪಗ್ರಹಗಳನ್ನು ನಾವು ಕಳಿಸಿದ್ದೀವಿ. ಸೂರ್ಯನ ಬಳಿ ಟೆಸ್ಟ್ ಮಾಡೋದಕ್ಕೆ, ಅದರ ಶಾಖ, ಅದರ ಒಂದು ಸ್ಟಡಿ ಮಾಡೋದಕ್ಕೆ, ಸೂರ್ಯನನ್ನು ಸ್ಟಡಿ ಮಾಡೋದಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಅದಕ್ಕೊಂದು ರಾಕೆಟ್ ಬೇರೆ ಉಡಾವಣೆ ಎಲ್ಲ ಮಾಡಿದ್ವಿ. ಇಷ್ಟೆಲ್ಲ ಮಾಡಿದವ್ರಿಗೆ ಬೆಂಗಳೂರಿನಲ್ಲಿ ಒಂದು ಸಣ್ಣ ಮಳೆ ಬಂದಾಗ ತುಂಬಿಕೊಳ್ಳೋ ನೀರನ್ನು ಕರೆಕ್ಟಾಗಿ ಮೋರಿಗೆ ಹಾಕುವಂಥ ಒಂದು ವ್ಯವಸ್ಥೆ ಇಲ್ವಲ್ಲ, ಯಾಕೆ? ಒಂದು ನಿರ್ಲಕ್ಷ್ಯ ಮಾಡ್ತಾ ಇರಬೇಕು. ಇಲ್ಲ ಅಂತಂತಂದರೆ ಇವರಿಗೆ ಆ ಯೋಗ್ಯತೆ ಇಲ್ಲ ಅಂತ ಅನ್ಕೊಂಡು ಎಲ್ಲರೂ ಅಷ್ಟೇ. ಪರ್ಟಿಕ್ಯುಲರ್ಲಿ ಈಗಿರೋವಂಥ ಸರ್ಕಾರ ಅಂತಲ್ಲ ಹೇಳ್ತಿರೋದು. ಎಷ್ಟು ಸರ್ಕಾರ ಚೇಂಜ್ ಆಯಿತು? ಈಗ ನಾನು ಬೆಂಗಳೂರಿಗೆ ಬಂದಾಗಿನಿಂದ 3 ಸರ್ಕಾರ ನೋಡಿದ್ದೀನಿ. 3 ಸರ್ಕಾರ ಬಂದಾಗಲಿಂದಲೂ, ಆ ದಶಕದಿಂದಲೂ ಕೂಡ ಬೆಂಗಳೂರಲ್ಲಿ ಮಳೆ ಬಂದಾಗ ಹಿಂಗೇ ನೀರು ತುಂಬಿಕೊಳ್ಳುತ್ತೆ. ಯಾರೂ ಕೂಡ ಆ ಕೆಲಸ ಮಾಡುವಂಥ ಒಂದು ಇದಕ್ಕೆ ಹೋಗಿಲ್ಲ. ಪ್ರತಿ ವರ್ಷವೂ ಕೂಡ ಅಷ್ಟೇ. ಮಳೆ ಬಂತು ಅಂತಂದರೆ ಸಾಕು, ಜನರ ಪರದಾಟ, ವಾಹನ ಸವಾರರ ಪರದಾಟ, ಜನಜೀವನ ಅಸ್ತವ್ಯಸ್ತ. ಪ್ರತಿ ವರ್ಷ ಇದೇ ಪದಗಳನ್ನು ನಾವು ಬಳಸಬೇಕಾಗತ್ತೆ. ಎಷ್ಟೇ ಬೈದರೂ ಈ ಜನ, ಎಷ್ಟೇ ಬೈದ್ರೂ ಅಧಿಕಾರಿಗಳಾಗಲಿ ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಾಗಲಿ ಯಾರೂ ಕೂಡ ಕಿವಿಗೆ ಹಾಕೊಳ್ಳೋದೇ ಇಲ್ಲ. ಜನ ಬೈಯೋದು ಬೈತಾರೆ ಬಿಡು ಅಂತ ಸುಮ್ಮನಾಗ್ತಾರೆ. ಅವರು ಮಂಡು ಬಿದ್ದಿದ್ದಾರೆ, ಇನ್ನೇನು ಮಾಡೋಕ್ಕಾಗತ್ತೆ. ನೋಡಿ, ಸಿಲ್ಕ್ ಬೋರ್ಡು ಮತ್ತು KR ಮಾರ್ಕೆಟ್ 2 ವಿಜುವಲ್ಸ್ ನೋಡ್ತಾ ಇದ್ದೀರಿ. ಸಿಲ್ಕ್ ಬೋರ್ಡ್ನಲ್ಲಿ ಬೆಳಗ್ಗೆ ಇದ್ದಂಥ ಚಿತ್ರಣವೇ ಬೇರೆ, ಈಗಿರುವಂಥ ಚಿತ್ರಣವೇ ಬೇರೆ. ಆಫೀಸ್ಗೆ ಹೋಗುವಂಥ ನಿಟ್ಟಿನಲ್ಲಿ ಒಬ್ಬ ಗಾಡಿ ತಗೊಂಡು ರಸ್ತೆಗಿಳಿದಿದ್ರು. ಸಿಲ್ಕ್ ಬೋರ್ಡ್ನಲ್ಲಿ ಯಥಾಸ್ಥಿತಿ ಅಥವಾ ಸಹಜ ಸ್ಥಿತಿ ಅಂತ ಸುದ್ದಿ ಬಂದ ತಕ್ಷಣ ಎಲ್ಲರೂ ಒಮ್ಮೆಲೆ ರೋಡ್ಗಿಳಿದ್ರು. ನೋಡಿದ್ರಿ, ಈಗ ಮತ್ತೆ ಅಲ್ಲಿ ನೀರಿನ ಅವಾಂತರ ಸೃಷ್ಟಿಯಾಗಿದೆ, ಮತ್ತೆ ಟ್ರಾಫಿಕ್ ಕಿಲೋಮೀಟರ್ ಗಟ್ಟಲೆ. ಮತ್ತೊಂದು ಕಡೆ KR ಮಾರ್ಕೆಟ್ನ ವಿಜುವಲ್ಸ್ ನೋಡ್ತಾ ಇದ್ದೀರಿ. ವ್ಯಾಪಾರ ವಹಿವಾಟು ಡಲ್ ಆಗಿದ್ದಾವೆ, ಲಾಸ್ ಆಗಿಬಿಟ್ಟಿದೆ. ತಂದಂಥ ತರಕಾರಿಗಳು, ಸೊಪ್ಪು ಎಲ್ಲವೂ ನೀರು ಪಾಲಾಗಿದೆ. ಮಳೆ ಹನಿ ನಿಂತರೂ ಮರದ ಹನಿ ನಿಲ್ಲಿಲ್ಲ ಅನ್ನುವಂತ ಮಾತಿದೆ. ಸದ್ಯ ಅಂತಹ ಒಂದು ಪರಿಸ್ಥಿತಿಗೆ ಈಗ ಸಾಕ್ಷಿ ಆಗ್ತಾ ಇರುವಂತಹದ್ದು ಸಿಲ್ಕ್ ಬೋರ್ಡ್ನ ಜಂಕ್ಷನ್. ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಬಹುತೇಕವಾಗಿ ಎಲ್ಲ ಕಡೆ ಕ್ಲೋಸ್ ಆಗಿತ್ತು. ಸೊ ಇವತ್ತು ಯಾವುದೇ ರೀತಿಯಾದಂತಹ ಮಳೆ ಇರಲಿಲ್ಲ. ಆದ್ರೆ ಬೆಳಿಗ್ಗೆ ಒಂದು 6 ರಿಂದ 7 ಗಂಟೆಯ ಸುಮಾರಿಗೆ ಸಾಧಾರಣವಾಗಿ ಮಳೆ ಬಂದಿತ್ತು. ಅದಾದ ಪರಿಣಾಮವಾಗಿ ಇಷ್ಟರ ಮಟ್ಟಿಗೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ನಲ್ಲಿ ನೀರು ನಿಂತಿದೆ. ಅಂದ್ರೆ ಆ ಮಳೆಯ ನೀರು ಎಲ್ಲ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಒಂದು ಸಿಲ್ಕ್ ಬೋರ್ಡ್ ಪಕ್ಕದಲ್ಲಿರುವಂತಹ ರಾಜಕಾಲುವೆ ಏನು ತುಂಬಿ ಹರಿದಿದೆ, ಅದರ ಪರಿಣಾಮವಾಗಿ ಆ ಒಂದು ನೀರು ರಸ್ತೆಗೆ ಬಂದಿದೆ ಅಂತ ಹೇಳ್ತಾ ಇರುವಂತದ್ದು. ಹಾಗಾಗಿ ರಸ್ತೆಯ 2 ಭಾಗಗಳಲ್ಲೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಹಾಗಾಗಿ ಆ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೋಗುವಂತವರು ಹಾಗೂ ಮೆಜೆಸ್ಟಿಕ್ ಕಡೆ ಹೋಗುವಂತಹ 2 ಮಾರ್ಗಗಳೇನಿದೆ, 2 ಕೂಡ ಬಹುತೇಕವಾಗಿ ಈಗ ನೀರಿನಿಂದ ಆವೃತ ಆಗಿರೋದ್ರಿಂದ ವಾಹನಗಳ ಸಂಚಾರಕ್ಕೂ ಕೂಡ ಸಾಕಷ್ಟು ಅಡಚಣೆಗಳು ಉಂಟಾಗ್ತಾ ಇದೆ. ಒಂದಷ್ಟು ಜನ ಸಾಹಸವನ್ನ ಮಾಡಿ ದ್ವಿಚಕ್ರ ವಾಹನಗಳಲ್ಲಿ ಬರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮಧ್ಯದಲ್ಲೇ ಗಾಡಿ ಆಫ್ ಆಗಿದ್ರಿಂದ ಮುಂದೆ ಅದನ್ನ ತಳ್ಳಿಕೊಂಡು ಬರುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇರುವಂತದ್ದು. ಒಂದು ಬಸ್ ಈಗಾಗಲೇ ಕೆಟ್ಟು ರಸ್ತೆಯ ಮಧ್ಯದಲ್ಲೇ ನಿಂತಿದೆ ನೀರಿನಲ್ಲಿ. ಕೆಲವೊಂದು ವಾಹನಗಳು ತಳ್ಳಿಕೊಂಡು ಬರುವಂತಹ ಪರಿಸ್ಥಿತಿಗಳು ಕೂಡ ನಿರ್ಮಾಣವಾಗ್ತಾ ಇದೆ. ಜೊತೆಗೆ ಇಲ್ಲಿ ಕಾಣ್ತಾ ಇರುವಂತಹ ಒಂದು ಬಸ್ ಏನಿದೆ, ಇದು ಒಂದು 5 ನಿಮಿಷದ ಮುಂಚಿತವಾಗಿ ಕೂಡ ಬಸ್ ನಲ್ಲಿ ಲಾಕ್ ಆಗಿರುವಂತದ್ದು. ಒಳಗಡೆ ಕೂಡ ಪ್ರಯಾಣಿಕರು ಸಿಲುಕೊಂಡಿದ್ದಾರೆ. ಹೊರಗಡೆ ಹೇಗೆ ಬರಬೇಕು ಅನ್ನುವಂತಹ ಒಂದು ಪ್ರಯತ್ನದಲ್ಲಿ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ನೆಮ್ಮದಿಯಾಗಿ ಒಳಗಡೆ ಕೂತ್ಕೊಂಡಿರುವಂತದನ್ನು ಕೂಡ ಕಾಣಬಹುದು. ಸೊ ನೀರನ್ನ ಹೊರಗಡೆ ಬಿಡೋದಕ್ಕೆ ಈಗಾಗಲೇ ಪ್ರಯತ್ನಗಳು ಸಾಗ್ತಾ ಇದೆ. ಆದ್ರೆ ಯಾವೊಬ್ಬ ಅಧಿಕಾರಿ ಕೂಡ ಇಲ್ಲಿ ಬರಲಿಲ್ಲ. ಜೊತೆಗೆ ಈಗ ಇರುವಂತಹ ಒಂದು JCB ಮತ್ತು ಒಂದು ರೋಲರ್ ಏನಿದೆ, ಅವೆರಡೂ ಕೂಡ ನೀರಿನಲ್ಲಿ ಮುಳುಗಡೆ ಆಗಿರುವಂತಹ ಸನ್ನಿವೇಶಗಳು ಕೂಡ ಕಾಣ್ತಾ ಇದೆ. ಸರ್ವಿಸ್ ರಸ್ತೆ ಸೇರಿದಂತೆ 4 ರಸ್ತೆಗಳು ಕೂಡ ಈಗ ಕಂಪ್ಲೀಟ್ ಆಗಿ ಜಲಾವೃತ ಆಗಿರೋದ್ರಿಂದಾಗಿ ಸೊ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಏನಿದೆ, ಅದು ಕನಿಷ್ಠ ಒಂದು 8 ರಿಂದ 10 ಕಿಲೋಮೀಟರ್ಗಳಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿದ್ರೆ, ಇನ್ನು ಮಡಿವಾಳ ಟುವರ್ಡ್ಸ್ ಕಡೆ ಇರುವಂತಹ ರಸ್ತೆ ಏನಿದೆ, ಅದರಲ್ಲೂ ಕೂಡ ಸುಮಾರು 8 ರಿಂದ 10 ಕಿಲೋಮೀಟರ್ಗಳಷ್ಟು ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ ಅಂತ ಹೇಳಿ ಈಗ ತಿಳಿದು ಬರ್ತಾ ಇದೆ. ಸದ್ಯ ಈ ಒಂದು ಪರಿಸ್ಥಿತಿ ಇನ್ನು ಎಷ್ಟು ಗಂಟೆಗಳ ಕಾಲ ಇರುತ್ತೆ ಅನ್ನೋದನ್ನ ನೋಡ್ಬೇಕು. ಯಾಕಂತ ಹೇಳಿದ್ರೆ ನೀರು ಯಾವ ಕಡೆ ಫ್ಲೋ ಆಗ್ಬೇಕು, ಎಲ್ಲಿಂದ ಹೊರಗಡೆ ಅದನ್ನ ಬಿಡಬೇಕು ಅನ್ನುವಂತಹದನ್ನ ಲೆಕ್ಕಾಚಾರ ಆಗ್ತಾ ಇದ್ದಾರೆ. ಆದ್ರೆ ಅದನ್ನ ಮಾಡುವಂತ ಪ್ರಯತ್ನಗಳಾಗ್ತಾ ಇಲ್ಲ. ಕೇವಲ ಒಂದಿಬ್ರು ಟ್ರಾಫಿಕ್ ಪೊಲೀಸರು ಮಾತ್ರ ನಿಂತು ವಾಹನ ಸವಾರರಿಗೆ ಒಂದು ಗೈಡ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಸಮಸ್ಯೆಗಳು ಉಂಟಾಗುತ್ತೆ, ಮುಂದೆ ಹೋಗ್ಬೇಡಿ, ಎಡಕ್ಕೆ ತೆಗೆದು ವಾಪಸ್ ಹೋಗಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಕೆಲವೊಂದಷ್ಟು ಜನ ದುಸ್ಸಾಹಸಕ್ಕೆ ಕೈ ಹಾಕಿ ಮುಂದೆ ಹೋಗುವಂತ ಪ್ರಯತ್ನಗಳು ಆಗ್ತಾ ಇದೆ. ಕೆಲವೊಂದು ಗಾಡಿಗಳು ನೀರಿನಲ್ಲಿ ಕೈಕೊಟ್ಟು ನಿಂತಿರುವಂತಹದ್ದು.
ಒಂದಷ್ಟು ಜನ ತಳ್ಕೊಂಡು ಬರುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಬಸ್ಗಳು ಆರಾಮಾಗಿ ಬರ್ತಾ ಇದೆ, ಆದ್ರೆ 2 ಬಸ್ಗಳು ಕೆಟ್ಟು ನಿಂತಿರೋದ್ರಿಂದಾಗಿ ಸೊ ಒಂದಷ್ಟು ಜನ ಭಯಭೀತ ಕೂಡ ಆಗಿರುವಂತದನ್ನ ಇಲ್ಲಿ ಕಾಣಬಹುದಾಗುತ್ತೆ. ಸೊ ಜನ ಕೂಡ ಹೋಗೋದಕ್ಕೂ ತುಂಬಾ ಕಷ್ಟ ಪಡುವಂತದ್ದು. ಇನ್ನು ಸರ್ವಿಸ್ ರಸ್ತೆಯ ಪಕ್ಕದಲ್ಲಿರುವಂತಹ ಒಂದು ಮಾರ್ಗ ಏನಿದೆ ಅಲ್ಲಿ ಜನ ಕೂಡ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಾಗಿರೋದ್ರಿಂದಾಗಿ ನೀರಿನಲ್ಲೇ ಹೋಗ್ತಾ ಇರುವಂತದ್ದು ಕೂಡ ಕಂಡು ಬರ್ತಾ ಇರುವಂತಹ ದೃಶ್ಯಗಳು. ಹಾಗಾಗಿ ಇಲ್ಲಿನ ಒಂದು ಸದ್ಯದ ಸ್ಥಿತಿ ಮತ್ತು ಚಿತ್ರಣವನ್ನ ನೋಡ್ತಾ ಇದ್ರೆ ಇನ್ನೂ ಒಂದು 2ರಿಂದ 3 ಗಂಟೆಗಳ ಕಾಲ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಮುಂದುವರಿಯುವ ಲಕ್ಷಣಗಳು ಕಾಣ್ತಾ ಇದೆ. ಆದ್ರೆ ಇದನ್ನ ತೆರವು ಮಾಡೋದಕ್ಕೆ ಅಧಿಕಾರಿಗಳು ಬರ್ತಾರಾ ಅಥವಾ ಯಾವ ರೀತಿಯಾಗಿ ಒಂದು ಪರ್ಯಾಯ ಮಾರ್ಗಗಳನ್ನ ಕಂಡುಕೊಳ್ತಾರೆ ಅಂತ ನೋಡ್ಬೇಕು. ಯಾಕಂದ್ರೆ ಮೆಜೆಸ್ಟಿಕ್ ಮತ್ತು ಟುವರ್ಡ್ಸ್ ಎಲೆಕ್ಟ್ರಾನಿಕ್ ಸಿಟಿಗೆ ಪರ್ಯಾಯ ಮಾರ್ಗಗಳು ಇಲ್ಲದೆ ಇರೋದ್ರಿಂದಾಗಿ ಇದೇ ಒಂದು ಮಾರ್ಗವನ್ನ ನೆಚ್ಕೊಂಡಿರುವಂತದ್ದು, ಇದೇ ಮಾರ್ಗವಾಗಿ ಕೂಡ ಹೋಗ್ಬೇಕಾಗಿರೋದು. ಹಾಗಾಗಿ ಬಹುತೇಕವಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸೊ ಇನ್ನು ವಾಹನ ಸವಾರರು ಸೇರಿದಂತೆ ಬಹುತೇಕರು ಎಲ್ಲರೂ ಕೂಡ ಈ ಒಂದು ಟ್ರಾಫಿಕ್ ಸಮಸ್ಯೆಯಲ್ಲಿ ಸಿಲುಕಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು. ಇದು ಸಿಲ್ಕ್ ಬೋರ್ಡ್ನ ಪರಿಸ್ಥಿತಿ. ನಮ್ಮ ಪ್ರತಿನಿಧಿ ವೆಂಕಟೇಶ್ ಸಿಲ್ಕ್ ಬೋರ್ಡ್ನಲ್ಲಿ ಹೆಂಗಿದೆ ಪರಿಸ್ಥಿತಿ ಅಂಥೇಳಿ ವಿವರಣೆಯನ್ನು ಕೊಟ್ಟರು. ಹಾಗೆ ನಗರದ ಬೇರೆ ಬೇರೆ ಭಾಗಗಳಲ್ಲೂ ನಮ್ಮ ರಿಪೋರ್ಟರ್ಸ್ ಇದ್ದಾರೆ. ಆನಂದ್, ವೆಂಕಟೇಶ್, ಮಂಜು, ರೂಪೇಶ್, ವರ್ಷಿತಾ, ಸುಷ್ಮಿತಾ ಹಾಗೆ ಶಶಿಧರ್ ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ಈ ಭಾರಿ ಮಳೆಗಿಂತ ಏನೇನು ಅವಾಂತರ ಆಗಿದೆ ಅಂಥೇಳಿ ನಿಮ್ಮ ಮುಂದೆ ನೈಜ ವರದಿ ಜೊತೆಗೆ ಗ್ರೌಂಡ್ ರಿಪೋರ್ಟನ್ನು ಕೊಡೋದಕ್ಕೆ ಆಯಾ ನಿಗದಿತ ಸ್ಥಳದಲ್ಲಿದ್ದಾರೆ. ಈಗಷ್ಟೇ ನೋಡಿದ್ರಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕೊಟ್ಟಂಥ ವರದಿ ಇದು. ಸಿಲ್ಕ್ ಬೋರ್ಡ್ನಲ್ಲಿ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಹೆಂಗೆ ನೀರು ತುಂಬಿಕೊಂಡಿದೆ ಅಂಥೇಳಿ ಟ್ರಾಫಿಕ್ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಈ ಟ್ರಾಫಿಕನ್ನು ಕಂಟ್ರೋಲ್ ಮಾಡೋದಕ್ಕೆ. ಜೊತೆಗೆ ಬೇರೆ ಮಾರ್ಗವಾಗಿ ಚಲಿಸಿ ದಯವಿಟ್ಟು ಇಲ್ಲಿಗೆ ಬರಬೇಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಳ್ತಾ ಬೇರೆ ಮಾರ್ಗದಲ್ಲಿ ಚಲಿಸಿ ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇದ್ದಾರೆ.